ಇಂದಿನ ಜನ್ಮದ ಕಷ್ಟ ನಷ್ಟಗಳು ಅಥವಾ ಸುಖ ದುಃಖಗಳು ಹಿಂದಿನ ಜನ್ಮದ ಫಲವೋ ಅಥವಾ ಪೂರ್ವಿಕರ ಫಲವೋ? ಇಲ್ಲ, ಅದು ನಮ್ಮದೇ ಪಾಪದ ಪುಣ್ಯ, ನಮ್ಮದೇ. ಕೆಲವು ಪೂರ್ವಿಕರದ್ದು ಬರುತ್ತೆ, ಕೆಲವು ನಮ್ಮದು ಬರುತ್ತೆ. ಏನಂತಂದರೆ, ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳುವಂತಹ ಕ್ರಮ, ನಾವು ಮಕ್ಕಳಿಗೆ ಬರೀ ಆಸ್ತಿ ಮಾಡಿದ್ರೆ ಪ್ರಯೋಜನ ಇಲ್ಲ. ಅದು ಧನ, ಅದು ತುಂಬ ದಿನ ಬರೋಲ್ಲ. ಅಪ್ಪ ಇವತ್ತು ಏನು ಲಕ್ಸುರಿ ಲೈಫ್ ಲೀಡ್ ಮಾಡಿರ್ತಾನೆ, ಮಗನಿಗೆ ಅದಕ್ಕೆ 10 ಟೈಮ್ ಇಟ್ಟಿದ್ರೂ ಕೂಡ ಅವನಿಗೆ ಯೋಗ್ಯತೆ ಇಲ್ಲ ಅಂತಾದರೆ ಮಿಡ್ಲ್ ಏಜಲ್ಲೇ ಎಲ್ಲವನ್ನು ಕಳ್ಕೊಳ್ಳುವ ಸಾಧ್ಯತೆ ನಾವು ನೋಡಿದ್ದೀವಿ. ಹೌದು. ಅಪ್ಪ ಕೋಟ್ಯಾಧಿಪತಿಯಾಗಿ ಮಗ ಭಿಕ್ಷಾಧಿಪತಿಯಾಗಿದ್ದನ್ನು ನಾವು ಕೇಳಿದ್ದೀವಿ, ಇತಿಹಾಸದಲ್ಲಿ ನೋಡ್ತಾ ಇದ್ದೀವಿ. ಹಾಗಾದರೆ ಯಾವ ಸಂಪತ್ತು ಮಕ್ಕಳಿಗಾಗಿ ನಾವಿಡಬೇಕು ಅಂದರೆ, ಯಾವ ಸಂಪತ್ತು ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೋ, ಖರ್ಚು ಮಾಡಿದಷ್ಟು ಡಬಲ್ ಆಗುತ್ತೆ. ಯಾವ ಸಂಪತ್ತಿಗೆ ಕಳ್ಳರ ಭಯ ಇಲ್ಲ, ಇನ್ಕಮ್ ಟ್ಯಾಕ್ಸ್ ಭಯ ಇಲ್ಲ, ಅಂಥ ಸಂಪತ್ತು ಮಾಡಬೇಕು. ಈ ಕಳ್ಳರ ಭಯ ಮತ್ತು ಕಳೆದು ಹೋಗುವಂಥದ್ದು, ಹಾಳಾಗುವಂಥದ್ದಕ್ಕೆ ಧನ ಅಂತ ಕರೀತಾರೆ. ಅದು ಬೇರೆ ಬೇರೆ ರೂಪದಲ್ಲಿರ್ಬೋದು, ಭೂಮಿ ರೂಪದಲ್ಲಿ, ಬಂಗಾರದ ರೂಪದಲ್ಲಿ, ಯಾವುದೋ ರೂಪದಲ್ಲಿ ಇರ್ಬೋದು. ಇವೆಲ್ಲ ಹೋಗುವಂಥದ್ದೇ. ಒಟ್ಟು ಧನಾನಿ ಭೂಮವು, ನಾವು ಹೋಗುವಾಗ ಎಲ್ಲ ಬಿಟ್ಟು ಹೋಗುವಂಥದ್ದು. ಹಾಗಾದರೆ ಯಾವುದಿಡಬೇಕಂದ್ರೆ ಧನ ಅಲ್ಲ, ಸಾಧನ ಅಂತ. ಸಾಧನ ಅಂದರೆ ನೀವು ಬದುಕಿದ್ದಾಗ ಮಾಡಿದ ಸತ್ಕರ್ಮ, ಒಳ್ಳೆ ಕೆಲಸ. ಆ ಒಳ್ಳೆ ಕೆಲಸ ಮಾಡುವಾಗ ಹಿಂದೆಲ್ಲ ಅನ್ನೋರು, ನಾ ಮಾಡಿರೋ ಒಳ್ಳೆ ಕೆಲಸದಿಂದ ನಮ್ಮ ವಂಶ ಚೆನ್ನಾಗಿದ್ದರೆ ಸಾಕು, ಇದನ್ನು ಪುಣ್ಯ ಅಂತ ಕರೀತಾರೆ. ಅದು ಒಂದು ಆ ಪುಣ್ಯದ ಪ್ರಭಾವದಿಂದಲೇ ನಾವು ಎಷ್ಟೋ ಬಾರಿ ಅಪ್ಪ ಅಮ್ಮ ಮಕ್ಕಳಿಗೆ ಏನೂ ಆಸ್ತಿ ಇರಲ್ಲ, ಸ್ವತಃ ಅವರೇ ಒದ್ದಾಡಿಕೊಂಡು ಕಷ್ಟಪಟ್ಟು, ಆದರೆ ಟೇಬಲ್ ಕೆಳಗೆ ಸಂಪಾದನೆ ಮಾಡಿರಲ್ಲ, ಅನ್ಯಾಯ ಮಾಡಿರಲ್ಲ, ರಾಂಗ್ ರೂಟಲ್ಲಿ ಹೋಗಿರಲ್ಲ. ಅವರ ಪ್ರಾಮಾಣಿಕತೆ ಅವ್ರನ್ನ ಕಾಪಾಡುತ್ತೆ, ಮಕ್ಕಳನ್ನು ಕಾಪಾಡುತ್ತೆ. ಮಗನಿಗೆ ಬೇಕಾದ ಸಂಪತ್ತು ಬರುತ್ತೆ. ತಂದೆ ತಾಯಿಗಳ ಒಳ್ಳೆ ಹೃದಯಪೂರ್ವಕ ಆಶೀರ್ವಾದ, ಅವರು ಮಾಡಿದ ಸತ್ಕರ್ಮಗಳು ಕೂಡ ಮಕ್ಕಳಿಗೆ ಬರುವಂಥದ್ದು. ಇದು ಒಂದು ಪಾರ್ಟ್. ಜೊತೆಗೆ ಏನಂತಂದರೆ, ಇವನು ತಾನು ಮಾಡಿದಂತಹ ಕರ್ಮವೂ ಕೂಡ ಪೂರ್ವಜನ್ಮ ಕೃತಂ ಪಾಪಂ, ಅದು ಪಾಪ ಆಗಿದ್ದರೆ ವ್ಯಾಧಿ ರೂಪೇಣ ಪಿಡ್ಯತೆ, ರೋಗ ರುಜಿನವಾಗಿ ಕಾಡುತ್ತೆ. ರೋಗ ಅಂದರೆ ದುಃಖ ಅಂತಲೇ ಇನ್ ಅದರ್ ವರ್ಡ್. ನೀವು ಒಳ್ಳೆ ಕೆಲಸ ಮಾಡಿದರೆ ಅದು ಸುಖ ರೂಪವಾಗಿ ಬರುತ್ತೆ. ಸುಖ ಅಂದರೆ ಮನೆ, ಒಳ್ಳೆ ಮನೆ ಇದ್ದರೆ ಸುಖ. ಮಾತು ಕೇಳೋ ಹೆಂಡತಿ, ಮಾತು ಕೇಳೋ ಮಕ್ಕಳು, ಹೇಳಿದ ಮಾತು ಕೇಳೋ ಗಂಡ, ನೈಬರ್ಸು, ಇವೆಲ್ಲ ಸಿಗಬೇಕಂದ್ರೆ ಜನ್ಮಾಂತರದ ಪುಣ್ಯ ಬೇಕು. ನಮ್ಮಲ್ಲಿ ಭಾಗವತಾದಿ ಗ್ರಂಥಗಳಲ್ಲಿ ಇದಕ್ಕೆ ಸಂಬಂಧಪಟ್ಟ ಕಥೆಗಳು ತುಂಬ ಹೇಳ್ತಾರೆ. ಕಥೆಗಳು, ವ್ಯಾಸರು ಕಥೆಗಳು ಅಂತ ಹೇಳಿದ್ದಲ್ಲ, ಕಥೆಗಳ ಹಿಂದೆ ನೀವೆಲ್ಲ ಸಣ್ಣವರು ಓದುವಾಗ, ನಾವೆಲ್ಲ ಸಣ್ಣವರು ಓದುವಾಗ ಎಲ್ಲ ಮುಗಿದ ಮೇಲೆ ಮಾರಲ್ ಅಂತ ಒಂದಿರ್ತಿತ್ತು. ಹೌದು. ಈಗ ಮಾರಲ್ ಅನ್ನೋ ಶಬ್ದವೇ ಇಲ್ಲ. ಆದರೆ ಮಹಾಭಾರತ, ಭಾಗವತ, ರಾಮಾಯಣ ಇವೆಲ್ಲ ಮಾರಲ್ ಇದೆ ಅದರೊಳಗೆ. ನೀವು ಬರೀ ಕಥೆ ಕೇಳಿ, ಇದು ಮಡಿ ಕತೆ, ಇದು ಮೈಲಿಗೆ ಕತೆ, ಇದು ಅವ್ರು ಕೇಳೋ ಕತೆ, ಇದು ಹಿಂದೂ ಕತೆ, ನಥಿಂಗ್. ಎಲ್ಲರಿಗೆ ಸಂಬಂಧಪಟ್ಟ ಕಥೆ. ವ್ಯಾಸರು ಯಾವುದೇ ಕಥೆಯನ್ನು ಸುಮ್ಮನೆ ಕಥಾರೂಪವಾಗಿ ಹೇಳಿದ್ದಲ್ಲ, ಅದರ ಹಿನ್ನೆಲೆಯಲ್ಲಿ ನಮಗೇನೋ ಒಂದು ಸಂದೇಶವನ್ನು ಅವರು ಕೊಟ್ಟಿರ್ತಾರೆ, ಅದನ್ನು ನಾವು ತಿಳ್ಕೊಳ್ಬೇಕು. ಆ ಕಾರಣದಿಂದ ನಾವು ಜನ್ಮಾಂತರದಲ್ಲಿ ಮಾಡಿದ ಪುಣ್ಯ ಪಾಪಗಳು ಕೂಡ ನಮ್ಗೆ ಈ ಜನ್ಮದಲ್ಲಿ ಸುಖಕ್ಕೆ ಕಾರಣ ಆಗುತ್ತೆ. ಆದ್ದರಿಂದ ನಾವು ಬರೀ ಕೇವಲ ಕರ್ಮವನ್ನು ಮಾಡಿ ಪ್ರಯೋಜನ ಇಲ್ಲ, ಮಕ್ಕಳಿಗೆ ಬರೀ ಸಂಪತ್ತು ಸಂಪಾದನೆ ಮಾಡಿಟ್ಟು ಪ್ರಯೋಜನ ಇಲ್ಲ. ಆ ಮಕ್ಕಳು ಚೆನ್ನಾಗಿರಲಿ, ವಂಶ ಚೆನ್ನಾಗಿರಲಿ ಅಂತ ಸಾಧನೆಯನ್ನು ಮಕ್ಕಳ ಹೆಸರಿನಲ್ಲಿ ಮಾಡಬೇಕು. ಮತ್ತು ವ್ಯಕ್ತಿ ತಾನು ಮಾಡುವಂತಹ ಕರ್ಮ, ಒಳ್ಳೆಯ ಕರ್ಮದಿಂದ ಒಳ್ಳೆಯ ಫಲ, ಕೆಟ್ಟ ಕರ್ಮದಿಂದ ಕೆಟ್ಟ ಫಲ. ಅದರಿಂದ ತಾನೂ ಕೂಡ ಉತ್ತಮವಾದ ಕರ್ಮವನ್ನು ಮಾಡಬೇಕು. ಹಿಂದಿನ ಜನ್ಮದಲ್ಲಿ ಎಂಥ ಕರ್ಮ ಮಾಡಿರ್ತಾನೆ, ಮುಂದಿನ ಜನ್ಮ ಎಕ್ಸಾಕ್ಟ್ ಮುಂದಿನ ಜನ್ಮಕ್ಕೆ ಬರಬೇಕು ಹೇಳಿ ರೂಲ್ಸ್ ಇಲ್ಲ. ಯಾವುದು ಜನ್ಮಕ್ಕೆ ಅದು ಬರಬಹುದು. ಅದು ಯಾವ ಜನ್ಮಕ್ಕೆ ಬರುತ್ತೋ, ಎಷ್ಟನೇ ಜನ್ಮಕ್ಕೆ ಬರುತ್ತೋ ಗೊತ್ತಿಲ್ಲ.